ಈ ದಿನ ನಾವು ಲವಂಗದಿಂದ ಶಕ್ತಿಯುತವಾದಂತಹ ವಶೀಕರಣ ಹೇಗೆ ಮಾಡುವುದು ಎಂದು ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ. ನೋಡಿ, ವಶೀಕರಣ ಅಂದ್ರೆ ಹಲವು ಜನರಲ್ಲಿ ಕೆಲವೊಂದು ತಪ್ಪು ಭಾವನೆಗಳು ಇದೆ ವೀಕ್ಷಕರೇ. ವಶೀಕರಣ ಎನ್ನುವಂಥದ್ದು ಅದೊಂದು ಕ್ಷುದ್ರ ಪೂಜೆ ಅಲ್ಲ. ಇದು ಕೇವಲ ಒಂದು ಶಕ್ತಿಶಾಲಿಯಾದಂತಹ ಒಂದು ತಂತ್ರ ಅಷ್ಟೇ ವೀಕ್ಷಕರೇ. ವಶೀಕರಣ ಅನ್ನುವಂಥದ್ದು ಕೆಟ್ಟದ್ದಲ್ಲ, ಅದು ಆಯ್ತಾ. ಅದೊಂದು ತಂತ್ರ, ಶಕ್ತಿಶಾಲಿಯಾಗಿರುವಂತಹ ಒಂದು ತಂತ್ರ. ನೋಡಿ, ಈ ತಂತ್ರವನ್ನ ನೀವು ಧರ್ಮ ದೃಷ್ಟಿಯಿಂದ ನೀವು ಮಾಡಿ ವೀಕ್ಷಕರೇ. ದಯವಿಟ್ಟು ಬೇರೆ ಲಾಭಕ್ಕೋಸ್ಕರ ನೀವು ಇದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ತಂತ್ರವನ್ನ ನೀವು ಪ್ರೀತಿಸಿದವರು, ಅಂದ್ರೆ ನೀವು ಇಷ್ಟಪಟ್ಟು ಪ್ರೀತಿಸಿದವರು ನಿಮಗೇನಾದ್ರೂ ಕೈ ಕೊಟ್ಟು ದೂರ ಹೋಗಿದ್ರೆ, ಅಥವಾ ಗಂಡ ಹೆಂಡತಿ ನಡುವೆ ಏನಾದ್ರೂ ಕಲಹಗಳಾಗಿ ಅವರಿಂದ ಏನಾದ್ರೂ ಸಮಸ್ಯೆಗಳಾಗಿ ಏನಾದ್ರೂ ದೂರ ಆಗಿದ್ರೆ, ಅನೈತಿಕವಾಗಿ ಏನಾದ್ರೂ ಸಂಬಂಧ ಆಗಿ ಬೇರೆ ಕಡೆ ಒಂದು ನಿಮ್ಮ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಬೇರೆ ಕಡೆ ಒಂದು ಆಕರ್ಷಣೆ ಏನಾದ್ರೂ ಆಗಿದ್ರೆ ವೀಕ್ಷಕರೇ, ಅಂತಹವರು ಈ ಒಂದು ಸುಲಭವಾದಂತಹ ಒಂದು ತಂತ್ರವನ್ನ ಮಾಡಿ, ಆಯ್ತಾ. ಇದಕ್ಕೆ ಬೇಕಾಗಿರುವಂತದ್ದು ನೋಡಿ, ಬರೇ ಒಂದು ಲವಂಗ ವೀಕ್ಷಕರೇ, ಆಯ್ತಾ. ಈ ಲವಂಗದಿಂದ ನಾವು ನಮ್ಮನ್ನ ಒಂದು ಬರ ಮಾಡ್ಕೊಳ್ಬಹುದು, ನಮ್ಮನ್ನು ಬಿಟ್ಟು ಹೋಗಿರೋದನ್ನ ನಾವು ಬರ ಮಾಡ್ಕೊಳ್ಬಹುದು ಎಂಬಂಥದ್ದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ತಂತ್ರವನ್ನ ನೀವು ಶನಿವಾರದ ದಿನ ಮಾಡಿ, ತಪ್ಪಿದರೆ ನೀವು ಸೋಮವಾರ ದಿನ ಮಾಡಿ, ಆಯ್ತಾ. ಶನಿವಾರ ಅಥವಾ ಸೋಮವಾರ ದಿನ ನೀವು ಮಾಡಿದ್ರೆ ನಿಮಗೆ ಬಹಳ ಪವರ್ಫುಲ್ ಆಗಿ ನಿಮಗೆ ವರ್ಕ್ ಆಗುತ್ತೆ ವೀಕ್ಷಕರೇ. ಈ ತಂತ್ರವನ್ನ ನೀವು ಒಂದು ಹೇಗೆ ಮಾಡೋದಂದ್ರೆ, ನಾವು ಒಂದು ಬಿಳಿ ಹಾಳೆಯನ್ನ ತೆಗೆದುಕೊಳ್ಳಿ, ಆಯ್ತಾ. ಆ ಬಿಳಿ ಹಾಳೆಯ ಮೇಲ್ಭಾಗದಲ್ಲಿ 5 ಲವಂಗಗಳನ್ನ ಇಡಿ, ಆಯ್ತಾ. 5 ಲವಂಗವನ್ನು ಇಟ್ಬಿಟ್ಟು ಆ ಬಿಳಿ ಹಾಳೆಯ ಮೇಲೆ ನಿಮ್ಮ ಹೆಸರು ಮತ್ತೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹೆಸರನ್ನ ನೀವು ಆ ಲವಂಗದ ಮೇಲ್ಗಡೆ ಬರೀರಿ ವೀಕ್ಷಕರೇ. ಅಂದ್ರೆ ಆ ಬಿಳಿ ಹಾಳೆ ಮೇಲೆ ಬರೆದ್ಬಿಟ್ಟು ಅದ್ರ ಮೇಲ್ಭಾಗದಲ್ಲಿ 5 ಲವಂಗಗಳನ್ನ ಇಡಿ, ಆಯ್ತಾ. ಅದನ್ನ ಪೇಪರ್ ಏನಿದೆ ಅದು ಲವಂಗದ ಸಮೇತವಾಗಿ ನೀವು ಅದನ್ನ ಪೇಪರ್ ಅನ್ನು ಮಡಚಿಬಿಟ್ಟು ನೀವು ಮಲಗುವಂತಹ ತಲೆ ದಿಂಬಿನ ಕೆಳಭಾಗದಲ್ಲಿ ನೀವು ಅದನ್ನ ಇಟ್ಬಿಟ್ಟು ಪೂರ್ತಿ ಒಂದು ದಿನ ಮಲಗಿ ವೀಕ್ಷಕರೇ. ಮಲಗಿದ ನಂತರ ಬೆಳಗ್ಗಿನ ಜಾವ ನೀವು ಎದ್ದ ತಕ್ಷಣ ನಿಮ್ಮ ಒಂದು ಕರ್ಮಗಳನ್ನ ನೀವು ಮುಗಿಸುವುದಕ್ಕಿಂತ ಮುಂಚೆ ನೀವು ಆ ಲವಂಗ ಕಟ್ಟಿರುವಂತಹ ಪೇಪರ್ ಅನ್ನ ಹೊರಗಡೆ ತೆಗೆದುಬಿಟ್ಟು ನೀವು ಅದನ್ನ ಸಂಪೂರ್ಣವಾಗಿ ಲವಂಗದ ಸಮೇತವಾಗಿ ನೀವು ಅದನ್ನ ಸುಡಬೇಕು, ಆಯ್ತಾ. ಅದು ಸುಟ್ಟ ನಂತರ ಬರುವಂತಹ ಬೂದಿ ಬರ್ತದೆ ವೀಕ್ಷಕರೇ, ಆ ಬೂದಿಯನ್ನ ಒಂದು ಚಿಕ್ಕ ಒಂದು ಡಬ್ಬಿನಲ್ಲಿ ಹಾಕಿ ಇಡಿ. ನೀವು ಅದನ್ನ ಪ್ರತಿದಿನ ನೀವು ಅದನ್ನ ಸ್ನಾನ ಮಾಡಿ ಆ ಬೂದಿಯನ್ನ ನೀವು ಒಟ್ಟು ನಿಮ್ಮ ಹಣೆ ಮೇಲೆ ನೀವು ಹಚ್ಕೊಂಡು ಹೋಗಿ ವೀಕ್ಷಕರೇ. ನೀವು ನೋಡಿ, ಈ ಒಂದು ಚಮತ್ಕಾರಿ ಲವಂಗದಿಂದ ಯಾವ ರೀತಿ ನಿಮಗೆ ಒಟ್ಟು ಈ ಕೆಲಸ ಆಗುತ್ತೆ ಅನ್ನೋದನ್ನ ನಾನು ಹೇಳೋದಿಲ್ಲ, ಅದು ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ. ನೋಡಿ, ದಯವಿಟ್ಟು ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ತಂತ್ರವನ್ನ ನಿಮ್ಮ ಧರ್ಮ ದೃಷ್ಟಿಯಿಂದ ಮಾಡಿ, ನೀವು ನಿಮ್ಮ ನಿಜವಾದ ಪ್ರೀತಿ ಇದ್ದರೆ ಮಾಡಿ ವೀಕ್ಷಕರೇ. ಬೇರೆ ಲಾಭಕ್ಕೋಸ್ಕರ ಖಂಡಿತ ಮಾಡ್ಲಿಕ್ಕೆ ಹೋಗ್ಬೇಡಿ, ಆಯ್ತಾ. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ. ನಮಸ್ಕಾರ, ಧನ್ಯವಾದಗಳು.